ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಎಆರ್ ರೆಹಮಾನ್ ಅವರ ಮೊದಲ ಹೆಸರು ಎಎಸ್ ದಿಲೀಪ್ ಕುಮಾರ್. ಅವರ ತಂದೆ ಆರ್.ಕೆ. ಶೇಖರ್ ಅವರ ನಿಧನದ ನಂತರ ಕುಟುಂಬವು ಸಂಕಷ್ಟಕ್ಕೆ ಸಿಲುಕಿದಾಗ ಒಬ್ಬ ಸೂಫಿ ಸಂತರ ಪ್ರಭಾವದಿಂದ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು. ನಂತರ ಅವರು ತಮ್ಮ ಹೆಸರನ್ನು ಅಲ್ಲಾ ರಖಾ ರೆಹಮಾನ್ ಎಆರ್ ರೆಹಮಾನ್ ಎಂದು ಬದಲಿಸಿಕೊಂಡರು. ಸಂಗೀತ ನಿರ್ದೇಶನ ಮಾಡಲು ರೆಹಮಾನ್ ಅವರಿಗೆ ಅವರ ತಂದೆಯೇ ಮೊದಲ ಅವಕಾಶ ನೀಡಿದ್ದರು. ರೆಹಮಾನ್ ಅವರಿಗೆ ಕೇವಲ 9 ವರ್ಷವಿದ್ದಾಗ ಅವರ ತಂದೆ ಮಲಯಾಳಂ ಚಿತ್ರವೊಂದಕ್ಕೆ ಸಂಗೀತ ನೀಡುತ್ತಿದ್ದರು. ಆಗ ಆಕಸ್ಮಿಕವಾಗಿ ರೆಹಮಾನ್ ನುಡಿಸಿದ ಟ್ಯೂನ್ ಅನ್ನು ಅವರ ತಂದೆ ಪೆನ್ ಪಾಡ ಎಂಬ ಚಿತ್ರದ ಹಾಡಾಗಿ ಬಳಸಿಕೊಂಡಿದ್ದರು. ಬಾಲ್ಯದಲ್ಲಿ ರೆಹಮಾನ್ ಅವರು ದೂರದರ್ಶನದ ವಂಡರ್ ಬಲೂನ್ ಎಂಬ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದರು. ಆಗ ಅವರು ಏಕಕಾಲದಲ್ಲಿ 4 ಕೀಬೋರ್ಡ್ಗಳನ್ನು ನುಡಿಸುವ ಮೂಲಕ ಎಲ್ಲರನ್ನೂ ಬೆರಗುಗೊಳಿಸಿದ್ದರು. ಇನ್ನೊಂದು ವಿಶೇಷವೆಂದರೆ ಎಆರ್ ರೆಹಮಾನ್ ಮತ್ತು ಅವರ ಮಗ ಅಮೀನ್ ಇವರಿಬ್ಬರ ಹುಟ್ಟುಹಬ್ಬ ಒಂದೇ ದಿನ. ಜನವರಿ 6ರಂದೇ ಇವರಿಬ್ಬರು ಒಟ್ಟಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ಈಗ ಮಿಂಚುತ್ತಿರುವ ರೆಹಮಾನ್ ಬಾಲ್ಯದಲ್ಲಿ ತಾವು ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕೆಂದು ಬಯಸಿದ್ದರು. ಆದರೆ ವಿಧಿ ಅವರನ್ನು ಸಂಗೀತ ಲೋಕದತ್ತ ಸೆಳೆದಿದೆ. ಇನ್ನೊಂದು ವಿಶೇಷವೆಂದರೆ ಎಆರ್ ರೆಹಮಾನ್ ಮತ್ತು ಅವರ ಮಗ ಅಮೀನ್ ಇವರಿಬ್ಬರ ಹುಟ್ಟುಹಬ್ಬ ಒಂದೇ ದಿನ. ಜನವರಿ 6ರಂದೇ ಇವರಿಬ್ಬರು ಒಟ್ಟಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ. ಕೆನಡಾದ ವಾಂಟಾರಿಯೋದಲ್ಲಿನ ಮಾರ್ಕಮ್ ಎಂಬಲ್ಲಿನ ರಸ್ತೆಯೊಂದಕ್ಕೆ ಎಆರ್ ರೆಹಮಾನ್ ಸ್ಟ್ರೀಟ್ ಎಂದು ನಾಮಕರಣ ಮಾಡಲಾಗಿದೆ. ನಮಗೆಲ್ಲ ಫೆಮಿಲಿಯರ್ ಆಗಿರುವ ಏರ್ಟೆಲ್ ಸಿಗ್ನೇಚರ್ ಟ್ಯೂನ್ ಅನ್ನು ಕಂಪೋಸ್ ಮಾಡಿದ್ದು ರೆಹಮಾನ್. ಇದು ವಿಶ್ವದಲ್ಲಿಯೇ ಅತಿ ಹೆಚ್ಚು ಡೌನ್ಲೋಡ್ ಆದ ಮೊಬೈಲ್ ಟ್ಯೂನ್ ಎಂಬ ದಾಖಲೆ ಹೊಂದಿದೆ. 150 ದಶಲಕ್ಷಕ್ಕೂ ಹೆಚ್ಚು ಮಂದಿ ಈ ಮೊಬೈಲ್ ಟ್ಯೂನ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಸ್ಲಮ್ ಡಾಗ್ ಮಿಲಿಯನಿಯರ್ ಚಿತ್ರದ ಜೈ ಹೋ ಹಾಡು, ಈ ಹಾಡಿಗೆ ರೆಹಮಾನ್ ಅವರಿಗೆ ಆಸ್ಕರ್ ಪ್ರಶಸ್ತಿ ಲಭಿಸಿದೆ. ಆದ್ರೆ ನಿಮಗೆ ಗೊತ್ತಾ, ಈ ಹಾಡನ್ನ ಮೊದಲು ಸಲ್ಮಾನ್ ಖಾನ್ ಅವರ ಅಭಿನಯದ ಯುವರಾಜ್ ಚಿತ್ರಕ್ಕಾಗಿ ರೆಹಮಾನ್ ಕಂಪೋಸ್ ಮಾಡಿದ್ರು. ಆದ್ರೆ ಸಲ್ಮಾನ್ ಖಾನ್ ಈ ಹಾಡನ್ನ ತಿರಸ್ಕರಿಸಿದ್ರು. ಸಲ್ಮಾನ್ ಖಾನ್ ಅವರಿಗೆ ಬೇಡವಾದ ಈ ಹಾಡನ್ನ ನಂತರ ಸ್ಲಮ್ ಡಾಗ್ ಮಿಲಿಯನಿಯರ್ ನಲ್ಲಿ ಬಳಸಲಾಗಿತ್ತು. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.